ಸ್ನೇಹಿತರೆ ನಮಸ್ಕಾರ. 4 ಜೂನ್ 1978 ಒಂದು ಬೈಕ್ ಸವಾರರ ತಂಡ ಪ್ಲೂಮಾಸ್ ನ್ಯಾಷನಲ್ ಫಾರೆಸ್ಟ್ನಲ್ಲಿ ಸಂಚರಿಸುತ್ತಿತ್ತು. ಅವರಲ್ಲಿ 16 ವರ್ಷದ ರೋಜರ್ ಕಾಚ್ ಎಂಬ ಹುಡುಗನೂ ಇದ್ದ. ಬೇಸಿಗೆಯ ಮಜಾ ತೆಗೆದುಕೊಳ್ಳುತ್ತಿದ್ದಾಗ ಅವರು ಒಂದು ಅಚ್ಚರಿ ಸಂಗತಿಯನ್ನು ಕಂಡರು. ಕಾಡಿನೊಳಗೆ ಫಾರೆಸ್ಟ್ ಸರ್ವಿಸ್ನ ಒಂದು ಟ್ರೈಲರ್ ಇತ್ತು. ಅದು ಸಂಪೂರ್ಣ ಖಾಲಿ, ಅಶುದ್ಧವಾಗಿತ್ತು. ಒಂದು ಕಿಟಕಿಯೂ ಒಡೆದು ಹೋಗಿತ್ತು. ಕುತೂಹಲದಿಂದ ಅವರು ಒಳಗೆ ಹೋದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಅಮೆರಿಕಾದ ಅತ್ಯಂತ ದೊಡ್ಡ ಮಿಸ್ಟರಿಗಳಲ್ಲಿ ಒಂದನ್ನು ಮುಟ್ಟಲು ಹೋಗುತ್ತಿದ್ದಾರೆ ಎಂಬುದು. ಇದು ಯೂಬಾ ಕೌಂಟಿ 5 ಕತೆ. ಅಲ್ಲಿ 5 ಮಂದಿ ಯುವಕರು ಅಸ್ಪಷ್ಟ ಪರಿಸ್ಥಿತಿಯಲ್ಲಿ ಕಾಣೆಯಾಗಿದ್ದರು. ತನಿಖೆ ಮುಂದುವರಿದಂತೆ ರಹಸ್ಯ ಬಿಚ್ಚಿಕೊಳ್ಳುವುದರ ಬದಲು ಇನ್ನಷ್ಟು ಗೊಂದಲ ಸೃಷ್ಟಿಸಿತು. ಈ 5 ಟೆಡ್ ವಿಯರ್, ಗ್ಯಾರಿ ಮಥಿಯಾಸ್, ಬಿಲ್ ಸ್ಟರ್ಲಿಂಗ್, ಜಾಕ್ ಮಡ್ರುಗಾ ಮತ್ತು ಜಾಕ್ ಹ್ಯೂಟ್. ಅವರ ವಯಸ್ಸು 20 ರಿಂದ 32 ನಡುವೆ. ಪ್ರತಿಯೊಬ್ಬರಿಗೂ ಚಿಕ್ಕದಾದರೂ ಮಾನಸಿಕ ಅಥವಾ ಶಾರೀರಿಕ ತೊಂದರೆ ಇತ್ತು. ಅದರಿಂದ ಅವರು ತಮ್ಮ ಕುಟುಂಬದ ಜೊತೆಗೆ ವಾಸಿಸುತ್ತಿದ್ದರು. ಆದರೆ ಅವರು ಸಂಪೂರ್ಣ ಮೂರ್ಖರಲ್ಲ. ತಮ್ಮ ಕೆಲಸಗಳನ್ನು ಸ್ವತಃ ಮಾಡಿಕೊಳ್ಳುತ್ತಿದ್ದರು. ಕುಟುಂಬ ಮತ್ತು ಸ್ನೇಹಿತರಿಗೆ ಅವರು ದ ಬಾಯ್ಸ್ ಎಂದು ಪ್ರಸಿದ್ಧ. ಅವರು ಸದಾ ಒಟ್ಟಿಗೆ ಇದ್ದರು. ಬಾಸ್ಕೆಟ್ಬಾಲ್ ಅವರ ಫೇವರಿಟ್ ಆಟ. ಅವರು ಗೇಟ್ವೇ ಫೌಂಡೇಶನ್ ಮೂಲಕ ಸೇರಿಕೊಂಡಿದ್ದರು ಮತ್ತು ಗೇಟ್ವೇ ಗೇಟರ್ಸ್ ತಂಡದ ಸದಸ್ಯರಾಗಿದ್ದರು. ಒಬ್ಬೊಬ್ಬರ ವಿವರ ನೋಡಿದರೆ, ಜಾಕ್ ಹ್ಯೂಟ್ 24 ವರ್ಷ, ಅತಿ ಸೌಮ್ಯ, ಮಾತನಾಡಲು ಸರಿಯಾಗಿ ಬರೋದಿಲ್ಲ, ಬರಹ ಓದಲು ಅಸಾಧ್ಯ. ಅವನ ಬೆಸ್ಟ್ ಫ್ರೆಂಡ್ ಟೆಡ್ ಯಾವಾಗಲೂ ಅವನಿಗೆ ಸಹಾಯ ಮಾಡುತ್ತಿದ್ದ. ಗ್ಯಾರಿ ಮಥಿಯಾಸ್ 25 ವರ್ಷ, ಹಿಂದಿನ ದಿನಗಳಲ್ಲಿ ಡ್ರಗ್ಸ್ ಹಾಗೂ ಮಾನಸಿಕ ಸಮಸ್ಯೆಯಿಂದ ಬಳಲಿದ. ಆರ್ಮಿಯಿಂದ ಬೇರ್ಪಟ್ಟಿದ್ದ, ಆದರೆ ನಂತರ ಕುಟುಂಬದೊಂದಿಗೆ ಮತ್ತೆ ನೆಲೆಸಿದ. ಅವನು ಗುಂಪಿನಲ್ಲಿ ಕಾರು ಚಲಾಯಿಸುವ ಲೈಸೆನ್ಸ್ ಹೊಂದಿದ್ದವನು ಇವನೊಬ್ಬನೇ. ಬಿಲ್ ಸ್ಟರ್ಲಿಂಗ್ 29 ವರ್ಷ, ಚುರುಕು, ಸಮಾಜಪ್ರಿಯ, ಧಾರ್ಮಿಕ ಸ್ವಭಾವ, ಗುಂಪಿನಲ್ಲಿ ಬುದ್ಧಿವಂತನೆಂದು ಹೇಳಲಾಗುತ್ತಿತ್ತು. ಜಾಕ್ ಮಡ್ರುಗಾ 30 ವರ್ಷ, ಆರ್ಮಿಯಲ್ಲಿ ಟ್ರಕ್ ಡ್ರೈವರ್, ನಂತರ ಡಿಶ್ ವಾಷರ್. 1969ರ ಮರ್ಕ್ಯೂರಿ ಮಾಂಡೆಗ್ ಕಾರು ಅವನಿಗೆ ಬಹಳ ಪ್ರಿಯ. ಟೆಡ್ ವಿಯರ್ 32 ವರ್ಷ, ಎಲ್ಲರಿಗಿಂತ ಸಾಮಾಜಿಕ, ಮಿತ್ರ ಸಹಜ, ಆದರೆ ಸಾಮಾನ್ಯ ಬುದ್ಧಿಶಕ್ತಿ ಕಡಿಮೆ. ಟ್ರಾಫಿಕ್ ಸಿಗ್ನಲ್ ಕೂಡ ಅರ್ಥ ಮಾಡಿಕೊಳ್ಳಲು ಕಷ್ಟ. 25 ಫೆಬ್ರವರಿ 1978 ಇವರಿಗೆ ಮಹತ್ತರ ದಿನ. ಅವರು ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಬಾಸ್ಕೆಟ್ಬಾಲ್ ಪಂದ್ಯವಿತ್ತು. ಗೆದ್ದರೆ ಲಾಸ್ ಏಂಜಲ್ಸ್ ಪ್ರವಾಸ ಬಹುಮಾನ. ಅದಕ್ಕೆ ಮುನ್ನದ ದಿನ ಅವರು ಡೇವಿಸ್ನಲ್ಲಿ UC ಡೇವಿಸ್ ತಂಡದ ಪಂದ್ಯ ನೋಡಲು ಹೋದರು. ಆಟದ ನಂತರ ರಾತ್ರಿ ತಡವಾಗಿ ಬೇರ್ಸ್ ಮಾರ್ಕೆಟ್ನಿಂದ ತಿಂಡಿಗಳು, ಹಾಲು, ಸೋಡಾ ಖರೀದಿಸಿದರು. ಅವರು ಮನೆಗೆ ಮರಳಬೇಕಿತ್ತು, ಆದರೆ ಯಾರೂ ಮನೆ ತಲುಪಲಿಲ್ಲ. ಪೋಷಕರು ಚಿಂತೆಪಟ್ಟರು. ಪೊಲೀಸರು ಹುಡುಕಾಟ ಪ್ರಾರಂಭಿಸಿದರು. 3 ದಿನಗಳ ನಂತರ ಜಾಕ್ ಮಡ್ರುಗಾದ ಕಾರು ಪ್ಲೂಮಾಸ್ ಫಾರೆಸ್ಟ್ನಲ್ಲಿ ಸಿಕ್ಕಿತು. ಅದು ಅವರು ಹೋಗಬೇಕಿದ್ದ ದಾರಿಯ ವಿರುದ್ಧದ ದಿಕ್ಕಿನಲ್ಲಿತ್ತು. ಕಾರು ಸರಿಯಾಗಿತ್ತು, ಆದರೆ ಕೀಲಿಗಳು ಕಾಣೆಯಾದವು. ಒಳಗೆ ತಿಂಡಿಯ ಪ್ಯಾಕೆಟ್ಗಳು ಮಾತ್ರ ಇದ್ದವು. ಹವಾಮಾನ ಕೆಟ್ಟಿದ್ದರಿಂದ ಹುಡುಕಾಟ ಮುಂದುವರಿಯಲಿಲ್ಲ. ಹಲವಾರು ತಿಂಗಳು ಕಳೆದವು. ಆಮೇಲೆ 4 ಜೂನ್ 1978 ಬೈಕ್ ಸವಾರ ರೋಜರ್ ಕಾಚ್ ಟ್ರೈಲರ್ನಲ್ಲಿ ಟೆಡ್ ವಿಯರ್ ಶವ ಕಂಡು ಹಿಡಿದ. ಅವನು ಹಸಿವಿನಿಂದ ಮತ್ತು ಚಳಿಯಿಂದ ಮೃತಪಟ್ಟಿದ್ದ. 2 ತಿಂಗಳು ಕಾಲ ಅಲ್ಲಿ ಉಳಿದಿದ್ದಂತೆ ಕಾಣಿಸಿತು. ಆಹಾರ ಮತ್ತು ಗ್ಯಾಸ್ ಸ್ಟವ್ ಇದ್ದರೂ ಬಳಸಲಿಲ್ಲ. ಮುಂದಿನ ದಿನಗಳಲ್ಲಿ ಉಳಿದವರ ಶವಗಳು ಒಂದೊಂದಾಗಿ ಸಿಕ್ಕಿದವು. ಜಾಕ್ ಮಡ್ರುಗಾ ಮತ್ತು ಬಿಲ್ ಸ್ಟರ್ಲಿಂಗ್ ಶವಗಳು ಕಣಿವೆಯ ಬಳಿ. ಜಾಕ್ ಹ್ಯೂಟ್ ಶವ ವಿಯರ್ ಇರುವ ಸ್ಥಳದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ. ಆದರೆ ಗ್ಯಾರಿ ಮಥಿಯಾಸ್ ಎಂದಿಗೂ ಸಿಕ್ಕಿಲಿಲ್ಲ. ಜನರಿಗೆ ಅರ್ಥವಾಗಲಿಲ್ಲ. ಅನ್ನ, ಆಶ್ರಯ ಇದ್ದರೂ ಅವರು ಹಸಿವಿನಿಂದ ಮತ್ತು ಚಳಿಯಿಂದ ಹೇಗೆ ಸತ್ತು ಹೋದರು? ಅವರು ಹೀಟರ್ ಆನ್ ಮಾಡಲೂ ಇಲ್ಲ. ಇನ್ನೊಂದು ಕುತೂಹಲಕಾರಿ ಸಂಗತಿ, ಅದೇ ರಾತ್ರಿ ಜೋಸೆಫ್ ಶೋನ್ಸ್ ಎಂಬ ವ್ಯಕ್ತಿಗೆ ಹೃದಯ ನೋವು ಉಂಟಾಗಿ ತನ್ನ ಕಾರಿನಲ್ಲಿ ಹೋಗುತ್ತಿದ್ದ. ಅವನು ದೂರದಲ್ಲಿ ಬೆಳಕು ಮತ್ತು ಕೆಲವು ಜನರನ್ನು ನೋಡಿದ. ಕೆಲವರು ಮಹಿಳೆ ಮತ್ತು ಮಗು ಇದ್ದಂತೆ ಕಾಣಿತು. ಸಹಾಯ ಕೇಳಿದರೂ ಅವರು ತಕ್ಷಣ ಲೈಟ್ ಆರಿಸಿ ಹೋಗಿಬಿಟ್ಟರು. ಅವನಿಗ ನಂತರ ಸಿಕ್ಕ ಕಾರು ಮಡ್ರುಗಾದ ಕಾರೇ ಆಗಿತ್ತು. ಹೀಗಾಗಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ. ಅವರು ಕಾಡಿಗೆ ಏಕೆ ಹೋದರು? ಕಾರನ್ನು ಯಾರು ಅಲ್ಲಿ ಬಿಟ್ಟು ಹೋದರು? ಟ್ರೈಲರ್ನಲ್ಲಿ ಆಹಾರ ಇದ್ದರೂ ಅವರು ಉಪವಾಸದಿಂದ ಏಕೆ ಸತ್ತು ಹೋದರು? ಗ್ಯಾರಿ ಮಥಿಯಾಸ್ಗೆ ಏನಾಯಿತು? ಇವತ್ತಿಗೂ ಉತ್ತರ ಸಿಗದಿರುವುದರಿಂದ ಯೂಬಾ ಕೌಂಟಿ 5 ಒಂದು ಗೂಢ ರಹಸ್ಯವಾಗಿಯೇ ಉಳಿದಿದೆ.